ನಮಸ್ಕಾರ ಎಲ್ರಿಗೂ. ಇವತ್ತಿನ ದಿನ ನಾವು ಬುದ್ಧ ಮತ್ತು ಆತನ ಧಮ್ಮದ ಮುಂದುವರಿದ ಭಾಗವನ್ನು ನೋಡೋಣ. ಖಂಡ 2. ಗೌತಮ ಬುದ್ಧನು ಮಾರ್ಗದರ್ಶಕನೇ ಹೊರತು ಮೋಕ್ಷದಾತನಲ್ಲ. ಭಾರತದ ಬಹುತೇಕ ಧರ್ಮಗಳನ್ನು ಅಪೌರುಷೇಯವೆಂದು ಬಣ್ಣಿಸಲಾಗಿದೆ, ಆದರೆ ಬೌದ್ಧ ಧರ್ಮವು ಇದಕ್ಕೆ ಹೊರತಾಗಿದೆ. ಧರ್ಮವು ದೇವರ ಸಂದೇಶ ಎಂತಲೂ ಹಾಗೂ ಮನುಷ್ಯರು ತಮ್ಮ ಸೃಷ್ಟಿಕರ್ತನಾದ ದೇವರನ್ನು ಪೂಜಿಸುವ ಮೂಲಕ ತಮ್ಮ ಆತ್ಮವನ್ನು ಸಂರಕ್ಷಿಸಿಕೊಳ್ಳಬೇಕು ಎನ್ನುವ ಕಾರಣದಿಂದ ಬಹುತೇಕ ಧರ್ಮಗಳನ್ನು ಅಪೌರುಷೇಯ ಎಂದು ಕರೆಯಲಾಗಿದೆ. ಸಾಮಾನ್ಯವಾಗಿ ಇಂಥ ಸಂದೇಶಗಳನ್ನು ದೇವದೂತನೆಂದು ಆಯ್ಕೆ ಮಾಡಿದ ವ್ಯಕ್ತಿಯ ಮೂಲಕ ಕಳಿಸಲಾಗುತ್ತದೆ. ಅಂತಹವನನ್ನು ಪ್ರವಾದಿ ಎಂದು ಕರೆಯುತ್ತಾರೆ ಮತ್ತು ಅವನ ಸಂದೇಶವನ್ನೇ ಧರ್ಮ ಎಂದು ಕರೆಯುತ್ತಾರೆ. ಇಂತಹ ಧರ್ಮವನ್ನು ಒಪ್ಪಿಕೊಂಡ ಜನರಿಗೆ ಮೋಕ್ಷವನ್ನು ಕರುಣಿಸುವ ಜವಾಬ್ದಾರಿಯು ಪ್ರವಾದಿಯ ಮೇಲಿರುತ್ತದೆ. ಆಸ್ತಿಕರ ಪಾಲಿಗೆ ಮೋಕ್ಷವೆಂದರೆ ಅವರ ಆತ್ಮಗಳನ್ನು ಸಂರಕ್ಷಿಸುವುದು ಮತ್ತು ನರಕಕ್ಕೆ ಹೋಗದಂತೆ ತಡೆಹಿಡಿಯುವುದಾಗಿದೆ. ಇದಕ್ಕಾಗಿ ಅವರು ದೇವರ ಆಜ್ಞೆಗಳನ್ನು ವಿಧೇಯತೆಯಿಂದ ಪಾಲಿಸುತ್ತಾ ಪ್ರವಾದಿಯನ್ನು ದೇವದೂತ ಎಂದು ಪರಿಗಣಿಸಬೇಕಾಗುತ್ತದೆ. ಬುದ್ಧನು ಎಂದಿಗೂ ತನ್ನನ್ನು ತಾನೊಬ್ಬ ಪ್ರವಾದಿ ಎಂದಾಗಲಿ ದೇವದೂತ ಎಂದಾಗಲಿ ಹೇಳಿಕೊಳ್ಳಲಿಲ್ಲ. ಅಂತಹ ವಿವರಣೆಗಳನ್ನು ಅವನು ತಿರಸ್ಕರಿಸಿದ್ದನು. ಇದಕ್ಕಿಂತ ಮುಖ್ಯವಾದ ವಿಷಯವೇನೆಂದರೆ ಗೌತಮ ಬುದ್ಧನ ಧರ್ಮವು ಒಂದು ಆವಿಷ್ಕಾರವಾಗಿದೆ. ಈ ಕಾರಣದಿಂದಾಗಿ ಅವನ ಧರ್ಮವನ್ನು ಅಪೌರುಷೇಯವೆಂದು ಕರೆಯಲಾಗುವ ಧರ್ಮಗಳಿಗಿಂತ ಪ್ರತ್ಯೇಕಿಸಿ ನೋಡಬೇಕಾಗಿದೆ. ಬುದ್ಧನ ಧರ್ಮವು ಭೂಮಿಯ ಮೇಲಿನ ಮನುಷ್ಯ ಜೀವಿಗಳ ಸ್ಥಿತಿಗತಿಗಳನ್ನು ಅವಲೋಕಿಸಿ ಅರ್ಥ ಮಾಡಿಕೊಂಡಿದ್ದರ ಫಲವಾಗಿದೆ. ಹಲವು ಗುಣಗಳ ಸಂಗಮದಂತಿರುವ ಮನುಷ್ಯನ ಹುಟ್ಟಿನಿಂದ ಕೊನೆಯವರೆಗೂ ಅವನ ಪ್ರವೃತ್ತಿಗಳು ಹೇಗೆ ಕೆಲಸ ಮಾಡುತ್ತವೆ ಎಂಬುದರಿಂದ ಹಿಡಿದು ಅವುಗಳು ಯಾವ ರೀತಿಯಲ್ಲಿ ಅವನಿಗೆ ಪೂರಕವಾಗಿವೆ ಅಥವಾ ಮಾರಕವಾಗಿವೆ ಎಂಬ ಪ್ರಜ್ಞೆಯಿಂದ ಸಾಕಾರಗೊಂಡಿರುವ ಬುದ್ಧನ ಧರ್ಮವು ಸಂಶೋಧನೆಯ ಫಲವಾಗಿದೆ. ಎಲ್ಲ ಧರ್ಮದ ಪ್ರವಾದಿಗಳು ಜನರಿಗೆ ಮೋಕ್ಷವನ್ನು ಕರುಣಿಸುವ ಅಭಯವನ್ನು ನೀಡುತ್ತಾರೆ. ಆದರೆ ಗೌತಮ ಬುದ್ಧನು ಒಬ್ಬ ಧರ್ಮ ಸಂಸ್ಥಾಪಕನಾಗಿ, ಗುರುವಾಗಿ ಅಂತಹ ಯಾವುದೇ ಆಶ್ವಾಸನೆಯನ್ನು ಜನರಿಗೆ ನೀಡಲಿಲ್ಲ. ಅವನು ಜನತೆಯ ಪಾಲಿಗೆ ಮೋಕ್ಷದಾತನಾಗದೆ ಕೇವಲ ಮಾರ್ಗದರ್ಶಕನಾಗಿದ್ದುಕೊಂಡು ಈ ಎರಡರ ನಡುವೆ ಇರುವ ವ್ಯತ್ಯಾಸವನ್ನು ಸ್ಪಷ್ಟಪಡಿಸಿದನು. ಗೌತಮ ಬುದ್ಧನು ಮಾರ್ಗದರ್ಶಕ ಮಾತ್ರ. ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಸ್ವಂತ ಪ್ರಯತ್ನದಿಂದ ಮುಕ್ತಿ ಅಥವಾ ಮೋಕ್ಷವನ್ನು ತಾನೇ ಸ್ವತಃ ಕಂಡುಕೊಳ್ಳಬೇಕು. ಈ ವಿಚಾರವನ್ನು ಬುದ್ಧನು ಬ್ರಾಹ್ಮಣ ಶಿಷ್ಯನಾದ ಮೊಗ್ಗಲಾನನಿಗೆ ನೀಡಿದ ಈ ಕೆಳಗಿನ ಸೂತ್ರದಲ್ಲಿ ವಿವರವಾಗಿ ಸ್ಪಷ್ಟಪಡಿಸಿದ್ದಾನೆ. ಒಮ್ಮೆ ತಥಾಗತನು ಶ್ರಾವಸ್ತಿ ನಗರದ ಪೂರ್ವ ನಗರದಲ್ಲಿ ಮಿಗಾರ ಎಂಬಾತನ ತಾಯಿಯ ಮಹಡಿ ಮನೆಯಲ್ಲಿ ಅತಿಥಿಯಾಗಿ ತಂಗಿದ್ದನು. ಈ ಸಂದರ್ಭದಲ್ಲಿ ವೃತ್ತಿಯಲ್ಲಿ ಲೆಕ್ಕಾಧಿಕಾರಿಯಾಗಿದ್ದ ಮೊಗ್ಗಲಾನ ಎಂಬ ಬ್ರಾಹ್ಮಣನು ತಥಾಗತನನ್ನು ಭೇಟಿ ಮಾಡಿದನು. ಸ್ನೇಹಪೂರ್ವಕವಾಗಿ ಯೋಗಕ್ಷೇಮ ವಿಚಾರಿಸಿದ ಮೇಲೆ ಆತನ ಬಳಿ ಕುಳಿತುಕೊಂಡನು. ಅನಂತರ ತಥಾಗತನ ಜೊತೆ ಈ ರೀತಿಯಲ್ಲಿ ಮಾತುಕತೆ ಆರಂಭಿಸಿದನು. ಗುರು ಗೌತಮನೇ, ಸಹಜವಾಗಿ ಈ ಅಂತಸ್ತಿನ ಮನೆಯ ಇಡೀ ಚಿತ್ರಣ ಸಿಗಬೇಕಾದರೆ ಈ ಮನೆಯ ಮೆಟ್ಟಿಲುಗಳನ್ನು ಹತ್ತಿ ಕೊನೆಯ ಮೆಟ್ಟಿಲುಗಳನ್ನು ಏರಬೇಕು. ಅದೇ ರೀತಿಯಲ್ಲಿ ಬ್ರಾಹ್ಮಣರಾದ ನಮ್ಮ ಪ್ರಗತಿಗಾಗಿ ನಮ್ಮ ವೇದಗಳ ಅಧ್ಯಯನದಲ್ಲಿ ಇಂತಹ ಕ್ರಮಬದ್ಧತೆ ಇದೆ. ಬಿಲ್ಲು ವಿದ್ಯೆಯ ತರಬೇತಿಯಲ್ಲಿರುವಂತೆ ಬ್ರಾಹ್ಮಣರಾದ ನಮ್ಮಲ್ಲಿಯೂ ತರಬೇತಿ, ಅಭಿವೃದ್ಧಿ ಮತ್ತು ಕ್ರಮಬದ್ಧತೆ ಇವುಗಳ ಹಂತ ಹಂತವಾಗಿವೆ. ಉದಾಹರಣೆಗೆ ಎಣಿಕೆ ಮಾಡುವ ಕ್ರಮವನ್ನು ಇದಕ್ಕೆ ನೋಡಬಹುದು. ನಾನು ಖಾಸಗಿಯಾಗಿ ಒಬ್ಬ ಶಿಷ್ಯನನ್ನು ಕರೆದು ಅವನಿಗೆ ಈ ರೀತಿ ಎಣಿಸಲು ಹೇಳುತ್ತೇನೆ: 1 1, 2 2, 3 3, 4 4, ಹೀಗೆ ಅಂಕಿಗಳನ್ನು 100ರವರೆಗೆ ಗುಣಿಸುವ ಕ್ರಮವಿದೆ. ಗುರು ಗೌತಮನೇ, ಇದೇ ಮಾದರಿಯ ಅಥವಾ ಇದೇ ರೀತಿಯ ಪ್ರಗತಿಯ ತರಬೇತಿಯನ್ನು ನಿಮ್ಮ ಧಮ್ಮದಲ್ಲಿ ನಿಮ್ಮ ಅನುಯಾಯಿಗಳಿಗೆ ನೀಡಲು ಸಾಧ್ಯವೇ?
ಇದಕ್ಕೆ ಉತ್ತರಿಸಿದ ಗೌತಮ ಬುದ್ಧನು, ಬ್ರಾಹ್ಮಣ ಮಿತ್ರನೇ, ಅಂತಹ ತರಬೇತಿ ನೀಡಲು ಸಾಧ್ಯ ಎಂದು ಉತ್ತರಿಸುತ್ತಾ, ಇದಕ್ಕೆ ಒಬ್ಬ ಬುದ್ಧಿವಂತನಾದ ಕುದುರೆ ತರಬೇತುದಾರನನ್ನು ಉದಾಹರಣೆಗೆ ತೆಗೆದುಕೋ. ಅವನು ಉತ್ತಮ ತಳಿಯ ಕುದುರೆಯನ್ನು ತೆಗೆದುಕೊಂಡು ಅದಕ್ಕೆ ಕಡಿವಾಣ ಹಾಕಿ ಪಳಗಿಸುವ ಮೊದಲು ಪಾಠ ಮಾಡುತ್ತಾನೆ. ಆಮೇಲೆ ಮುಂದಿನ ತರಬೇತಿಗೆ ತೊಡಗುತ್ತಾನೆ ಎಂದು ನುಡಿದನು. ನಂತರ ತನ್ನ ಮಾತನ್ನು ಮುಂದುವರಿಸಿ, ಬ್ರಾಹ್ಮಣ ಮಿತ್ರನೇ, ಇದೇ ರೀತಿಯಲ್ಲಿ ತಥಾಗತನು ತನ್ನ ಶಿಷ್ಯನನ್ನು ಆಯ್ಕೆ ಮಾಡಿಕೊಂಡು ಅವನ ಕೈಯನ್ನು ತನ್ನ ಕೈಯಲ್ಲಿ ಹಿಡಿದುಕೊಂಡು ಮೊದಲು ಪಾಠದ ತರಬೇತಿಯನ್ನು ಆರಂಭಿಸುತ್ತಾನೆ. ಅದು ಹೇಗೆಂದರೆ, ಎಲೈ ಸಹೋದರನೇ, ಬಿಕ್ಕುವೆ, ಬಾ ಸದ್ಗುಣಿಯಾಗು, ನಿನ್ನ ಹೊಣೆಗಾರಿಕೆಯನ್ನು ವಿಧೇಯನಾಗಿ ಅನುಸರಿಸು. ಸನ್ಮಾರ್ಗದಲ್ಲಿ ನಡೆದು ನೀನು ನಿಷ್ಠಾವಂತನಾಗು. ತಪ್ಪುಗಳಿಂದ ಆಗಬಹುದಾದ ಅಪಾಯವನ್ನರಿತು ತರಬೇತಿ ಹೊಂದಿ ನೀತಿ ಮಾರ್ಗವನ್ನು ಅನುಸರಿಸು. ಈ ರೀತಿ ಶಿಷ್ಯನು ಪರಿಣತಿಯನ್ನು ಪಡೆದ ನಂತರ ತಥಾಗತನು ಅವನಿಗೆ ಎರಡನೆಯ ಪಾಠವನ್ನು ಹೇಳಿಕೊಡುತ್ತಾನೆ. ಎಲೈ ಸಹೋದರನೇ, ಬರೀ ಕಣ್ಣಿನಿಂದ ಒಂದು ವಸ್ತುವನ್ನು ನೋಡುವಾಗ ಅದರ ವಸ್ತುಸ್ಥಿತಿಯತ್ತ ನಮ್ಮ ಗಮನವಿರಬೇಕೇ ಹೊರತು ಅದರ ಸೌಂದರ್ಯ ಅಥವಾ ವಿವರಗಳಿಗೆ ಮರುಳಾಗುವುದು ಬೇಡ. ದೃಷ್ಟಿಯಿಂದ ಉಂಟಾಗುವ ಹಾಗೂ ಮನಸ್ಸಿನ ನಿಯಂತ್ರಣವಿಲ್ಲದ ಆಸೆ ಮತ್ತು ನಿರಾಸೆಯನ್ನು ನಿಗ್ರಹಿಸಲು ಪ್ರಯತ್ನಿಸಿ. ಇಂತಹ ಭಾವನೆಗಳು ಪ್ರವಾಹದಂತೆ ಮನುಷ್ಯನನ್ನು ಮುಳುಗಿಸಿಬಿಡುತ್ತವೆ. ಆದ್ದರಿಂದ ದೃಷ್ಟಿ ಪ್ರಜ್ಞೆಯನ್ನು ರಕ್ಷಿಸಿಕೊಂಡು ಅದರ ಮೇಲೆ ನಿಯಂತ್ರಣವನ್ನು ಸಾಧಿಸಬೇಕು. ಇದೇ ರೀತಿಯಲ್ಲಿ ಶರೀರದ ಇಂದ್ರಿಯಗಳ ಮೇಲೂ ನಿಯಂತ್ರಣ ಸಾಧಿಸಬೇಕು. ಕಿವಿಯಿಂದ ಶಬ್ದವನ್ನು ಕೇಳಿದಾಗ ಅಥವಾ ಮೂಗಿನಿಂದ ವಾಸನೆಯನ್ನು ಗ್ರಹಿಸಿದಾಗ, ನಾಲಿಗೆಯಿಂದ ರುಚಿಯನ್ನು ನೋಡಿದಾಗ ಅಥವಾ ಕೈಯಿಂದ ಜ್ಞಾನೇಂದ್ರಿಯಗಳಿಂದ ವಸ್ತುಗಳನ್ನು ಮುಟ್ಟಿದಾಗ ಮತ್ತು ಮನಸ್ಸಿನಿಂದ ಗ್ರಹಿಸಿದಾಗ ಅವುಗಳ ಬಾಹ್ಯ ನೋಟಕ್ಕೆ ಅಥವಾ ವಿವರಗಳಿಗೆ ಮಾರು ಹೋಗಬೇಡ. ಇವುಗಳ ಮೇಲೆ ಶಿಷ್ಯನ ನಿಯಂತ್ರಣವನ್ನು ಸಾಧಿಸಿದ ನಂತರ ಅವನಿಗೆ ತಥಾಗತನು ಈ ಮುಂದಿನ ಉಪದೇಶ ನೀಡುತ್ತಾನೆ. ಬಾ ಸಹೋದರನೇ, ಆಹಾರದ ವಿಷಯದಲ್ಲಿ ಮಿತಹಾರಿಯಾಗಿರು. ಆಸಕ್ತಿಯಿಂದ ಮತ್ತು ಎಚ್ಚರಿಕೆಯಿಂದ ನಿನ್ನ ಆಹಾರವನ್ನು ಸೇವಿಸು. ಆಹಾರವನ್ನು ಕ್ರೀಡೆಯ ಮೋಜಿಗಾಗಿ ಇಲ್ಲವೇ ವೈಯಕ್ತಿಕ ಮೋಹ ಅಥವಾ ದೇಹಸಿರಿಯ ಸೌಂದರ್ಯದ ವೃದ್ಧಿಗಾಗಿ ಸೇವಿಸಬೇಡ. ದೇಹದ ಸದೃಢತೆಗಾಗಿ, ಅದರ ತ್ರಾಣಕ್ಕಾಗಿ ಮತ್ತು ಅನಾರೋಗ್ಯದ ತೊಂದರೆಯಿಂದ ರಕ್ಷಿಸಿಕೊಳ್ಳಲು ಹಾಗೂ ಧರ್ಮ ನಿಷ್ಠ ಜೀವನವನ್ನು ಅನುಷ್ಠಾನ ಮಾಡಲು ಮಾತ್ರ ಆಹಾರ ತೆಗೆದುಕೊಳ್ಳಬೇಕು. ಸದಾ ಇಂತಹ ಆಲೋಚನೆಗಳು ನಿನ್ನೊಳಗಿರಲಿ. ನಾನು ನನ್ನ ಪೂರ್ವಾಶ್ರಮದ ಭಾವನೆಗಳನ್ನು ನಿಯಂತ್ರಿಸುತ್ತೇನೆ. ಹಾಗೆಯೇ ಯಾವ ಹೊಸ ಭಾವನೆಗೂ ಅವಕಾಶ ನೀಡುವುದಿಲ್ಲ. ಇದರಿಂದಾಗಿ ದೇಹ ಮತ್ತು ಮನಸ್ಸಿನ ನಿರ್ವಹಣೆ ಸುಲಭವಾಗಿ ಹಾಗೂ ನೆಮ್ಮದಿ ನಮ್ಮದಾಗಿರುತ್ತದೆ. ಗೌತಮ ಬುದ್ಧನು ತನ್ನ ಮಾತುಗಳನ್ನು ಮುಂದುವರಿಸುತ್ತಾ, ಓ ಬ್ರಾಹ್ಮಣನೇ, ಈ ರೀತಿಯಲ್ಲಿ ಆಹಾರದ ವಿಷಯದಲ್ಲಿ ಶಿಷ್ಯನು ನಿಯಂತ್ರಣವನ್ನು ಸಾಧಿಸಿದ ಮೇಲೆ ತಥಾಗತನು ಅವನಿಗೆ ಮುಂದಿನ ಉಪದೇಶವನ್ನು ನೀಡುತ್ತಾನೆ. ಬಾ ಸಹೋದರನೇ, ಸದಾ ಜಾಗೃತನಾಗಿರು. ಹಗಲಿನ ವೇಳೆಯಲ್ಲಿ ನಡೆಯುವಾಗ ಅಥವಾ ಕುಳಿತಿದ್ದಾಗ ನಿನಗೆ ತೊಂದರೆ ಕೊಡಬಹುದಾದ ವಿಷಯಗಳಿಂದ ನಿನ್ನ ಹೃದಯವನ್ನು ರಕ್ಷಿಸಿಕೊಂಡು ಪರಿಶುದ್ಧವಾಗಿ ಇಟ್ಟುಕೊಂಡಿರು. ರಾತ್ರಿಯ ವೇಳೆಯ ಮೊದಲ ಜಾವದಲ್ಲಿ ಶತಪಥ ತಿರುಗುತ್ತಾ ಅಥವಾ ಕುಳಿತು ಮೇಲಿನಂತೆ ನಿರ್ಮಲಗೊಳಿಸಿಕೊ. ಎರಡನೆಯ ಜಾವದಲ್ಲಿ ಸಿಂಹದ ರೀತಿಯಲ್ಲಿ ಬಲಮಗ್ಗಲಿನಲ್ಲಿ ಹೊರಗೆ ನಿದ್ರಿಸು. ಒಂದು ಪಾದವನ್ನು ಇನ್ನೊಂದರ ಮೇಲಿರಿಸಿ ಏಕಾಗ್ರತೆಯಿಂದ ಶಾಂತ ಮನಸ್ಕನಾಗಿ ದೈಹಿಕ ಶ್ರಮ ಕುರಿತಂತೆ ನಿನ್ನ ಆಲೋಚನೆಗಳನ್ನು ಹರಿದು ಬಿಡು. ಆನಂತರ ರಾತ್ರಿಯ 3ನೇ ಜಾವದಲ್ಲಿ ಎದ್ದು ಶತಪಥ ತಿರುಗಾಡುತ್ತಾ ಅಥವಾ ಕುಳಿತುಕೊಂಡು ನಿನ್ನ ಹೃದಯಕ್ಕೆ ಅಡ್ಡಿಯಾಗಬಹುದಾದ
ವಿಷಯಗಳನ್ನು ನಿವಾರಿಸಿಕೊ. ಓ ಬ್ರಾಹ್ಮಣ ಮಿತ್ರನೇ, ಭಿಕ್ಕುವು ಇಂತಹ ಜಾಗೃತಾವಸ್ಥೆಯಲ್ಲಿ ನಿಪುಣನಾದ ನಂತರ ತಥಾಗತನು ಅವನಿಗೆ ಮುಂದಿನ ಪಾಠವನ್ನು ಹೀಗೆ ಬೋಧಿಸುತ್ತಾನೆ. ಸಹೋದರನೇ, ಬಾ, ಶಾಂತ ಮನಸ್ಕನಾಗಿರು, ಆತ್ಮ ಸಂಯಮಿಯಾಗಿರು. ಮುಂದಕ್ಕೆ ಚಲಿಸುವಾಗ ಅಥವಾ ಹಿಂದಕ್ಕೆ ಬರುವಾಗ ನಿನ್ನನ್ನು ನೀನು ನಿಯಂತ್ರಿಸಿಕೊಳ್ಳುತ್ತಿರು. ಮುಂದಕ್ಕೋ ಅಥವಾ ಹಿಂದಕ್ಕೋ ನೋಡುವಾಗ, ಕೆಳಕ್ಕೆ ಬಾಗುವಾಗ ಅಥವಾ ವಿಶ್ರಾಂತಿ ಪಡೆಯುವಾಗ, ಕಾಷಾಯ ವಸ್ತ್ರ ಧರಿಸುವಾಗ ಅಥವಾ ಕಾಷಾಯ ವಸ್ತ್ರ ಮತ್ತು ಭಿಕ್ಷಾಪಾತ್ರ ಹಿಡಿಯುವಾಗ, ತಿನ್ನುವಾಗ, ಕುಡಿಯುವಾಗ, ರುಚಿ ನೋಡುವಾಗ, ಮಲಮೂತ್ರಗಳನ್ನು ವಿಸರ್ಜಿಸುವಾಗ, ನಡೆಯುವಾಗ, ನಿಂತಿದ್ದಾಗ, ಕುಳಿತಿದ್ದಾಗ, ಮಲಗಿದ್ದಾಗ ಅಥವಾ ಎಚ್ಚರವಿದ್ದಾಗ, ಮಾತನಾಡುವಾಗ ಅಥವಾ ಮೌನಿಯಾಗಿದ್ದಾಗ, ಈ ಎಲ್ಲ ಸಂದರ್ಭಗಳಲ್ಲಿ ನೀನು ನಿಯಂತ್ರಣದಲ್ಲಿರು. ಈ ಪಾಠವಾದ ನಂತರ ಬ್ರಾಹ್ಮಣನೇ, ಶಿಷ್ಯನು ಆತ್ಮ ಸಂಯಮಿಯಾದ ನಂತರ ತಥಾಗತನು ಅವನಿಗೆ ಮುಂದಿನ ಈ ಪಾಠ ಬೋಧಿಸುತ್ತಾನೆ. ಬಾ ಸಹೋದರನೇ, ನಿನಗಾಗಿ ಏಕಾಂತದ ನೆಲೆಯನ್ನು ಅರಸು. ಕಾಡು ಅಥವಾ ಮರದ ಕೆಳಗೆ, ಬೆಟ್ಟ ಅಥವಾ ಗುಹೆ, ಸ್ಮಶಾನ, ಅರಣ್ಯದ ಬಯಲು, ಹುಲ್ಲಿನ ಬಣವೆ, ಹೀಗೆ ಎಲ್ಲಿಯಾದರೂ ಸರಿ ಏಕಾಂತವನ್ನು ಅರಸು. ಈ ರೀತಿಯಲ್ಲಿ ಅವನು ಏಕಾಂತವನ್ನು ಆಯ್ಕೆ ಮಾಡಿಕೊಂಡು ಊಟವಾದ ನಂತರ ಪದ್ಮಾಸನ ಹಾಕಿ ದೇಹವನ್ನು ನೇರವಾಗಿ ಸ್ಥಿತಿಯಲ್ಲಿರಿಸಿಕೊಂಡು 4 ವಿಧದ ಆನಂದಗಳನ್ನು ಅನುಷ್ಠಾನಗೊಳಿಸಲು ಮುಂದುವರಿದನು. ಬ್ರಾಹ್ಮಣ ಮಿತ್ರನೇ, ಈ ರೀತಿಯಲ್ಲಿ ತಥಾಗತನು ಎಲ್ಲ ಶಿಷ್ಯರಿಗೆ ತರಬೇತಿಯನ್ನು ನೀಡುತ್ತಾನೆ. ಜೊತೆಗೆ ಮನೋನಿಗ್ರಹವನ್ನು ಗಳಿಸಲಾರದ ಆದರೆ ಇಂತಹ ಪ್ರಯತ್ನದ ಬಗ್ಗೆ ಆಕಾಂಕ್ಷಿಯಾಗಿರುವ ಎಲ್ಲ ಸಹೋದರರಿಗೂ ತರಬೇತಿಯನ್ನು ಕೊಡುತ್ತೇನೆ. ಆದರೆ ಅರಿಹಂತರಾದ ಭಿಕ್ಕುಗಳು, ಅಂದರೆ ಯಾರು ಆಸವಗಳನ್ನು ಅಂದರೆ ಆಸೆ ನಾಶ ಮಾಡಿರುವವರು, ಉತ್ತಮವಾದ ಜೀವನ ಮೂಲಕ ತಮ್ಮ ಕಾರ್ಯಗಳನ್ನು ಮುಗಿಸಿ ಭಾರವನ್ನು ಇಳಿಸಿಕೊಂಡು ಮೋಕ್ಷವನ್ನು ಗಳಿಸಿ ಹುಟ್ಟು ಸಾವಿನ ಪಾಶಗಳನ್ನು ಗೆದ್ದು ತಮ್ಮ ಅಂತರ್ದೃಷ್ಟಿಯ ಜ್ಞಾನದ ಮೂಲಕ ಲೌಕಿಕ ಜಗತ್ತಿನಿಂದ ಬಿಡುಗಡೆ ಹೊಂದಿರುವವರ ಜೀವನ ಶಾಂತಿಯುತವಾಗಿರುತ್ತದೆ ಮತ್ತು ಆತ್ಮ ಸಂಯಮ ಬಗ್ಗೆ ಸದಾ ಅವರು ಜಾಗೃತರಾಗಿರುತ್ತಾರೆ. ಗೌತಮ ಬುದ್ಧನು ಈ ರೀತಿಯಲ್ಲಿ ವಿವರಿಸಿದ ನಂತರ ಲೆಕ್ಕಿಗನಾದ ಬ್ರಾಹ್ಮಣ ಮೊಗ್ಗಲಾನನು ತಥಾಗತನನ್ನು ಉದ್ದೇಶಿಸಿ ಹೀಗೆಂದನು. ಗುರು ಗೌತಮನೇ, ನಿನ್ನ ಶಿಷ್ಯರೆಲ್ಲರೂ ಶ್ರೇಷ್ಠವಾದ ನಿಬ್ಬಾಣ ಅಥವಾ ನಿರ್ವಾಣವನ್ನು ಪಡೆಯುತ್ತಾರೋ ಅಥವಾ ಅದನ್ನು ಗಳಿಸಲು ಕೆಲವರು ವಿಫಲರಾಗುತ್ತಾರೋ? ನನ್ನ ಉಪದೇಶವನ್ನು ಅಂಗೀಕರಿಸಿ ನನ್ನಿಂದ ತರಬೇತಿ ಹೊಂದಿದ ಕೆಲವು ಶಿಷ್ಯರು ನಿಬ್ಬಾಣವನ್ನು ಸಾಧಿಸುತ್ತಾರೆ. ಇತರರಿಗೆ ಇದು ಸಾಧ್ಯವಾಗುವುದಿಲ್ಲ ಎಂದು ಗೌತಮನು ಹೇಳಿದನು. ಗುರು ಗೌತಮನೇ, ಇದಕ್ಕೆ ಕಾರಣವೇನು? ಇಲ್ಲಿ ನಿಬ್ಬಾಣವಿದೆ, ಇಲ್ಲಿ ನಿಬ್ಬಾಣದತ್ತ ಸಾಗಲು ಸರಿಯಾದ ಮಾರ್ಗವಿದೆ. ಮೇಲಾಗಿ ಇದಕ್ಕೆ ಪೂಜ್ಯನಾದ ಗೌತಮನು ಮಾರ್ಗದರ್ಶಕನಾಗಿದ್ದಾನೆ. ಇಷ್ಟೆಲ್ಲ ಅವಕಾಶಗಳು ಇದ್ದರೂ ಕೆಲ ಶಿಷ್ಯರು ಮಾತ್ರ ಉಪದೇಶಗಳನ್ನು ಅನುಸರಿಸಿ ತರಬೇತಿ ಹೊಂದಿ ಅದನ್ನು ಸಾಧಿಸುತ್ತಾರೆ. ಇತರರು ಏಕೆ ಸಾಧಿಸುವುದಿಲ್ಲ ಎಂದು ಮೊಗ್ಗಾಲನು ಪ್ರಶ್ನಿಸಿದನು. ಇದಕ್ಕೆ ಉತ್ತರವಾಗಿ ಗೌತಮನು, ಬ್ರಾಹ್ಮಣ ಮಿತ್ರನೇ, ಆ ಪ್ರಶ್ನೆಗೆ ನಾನು ಉತ್ತರಿಸುವ ಮುನ್ನ ನಿನಗೆ ತಿಳಿದ ರೀತಿಯಲ್ಲಿ ನನಗೆ ಉತ್ತರಿಸು ಎನ್ನುತ್ತಾ, ರಾಜಗೃಹದ ರಸ್ತೆಯಲ್ಲಿ ಪ್ರಯಾಣ ಮಾಡಲು ನೀನು ಪರಿಣಿತಿ ಹೊಂದಿದೆಯಾ ಎಂದು ಕೇಳಿದನು. ಹೌದು ಗೌತಮ, ರಾಜಗೃಹದ ರಸ್ತೆಯಲ್ಲಿ ಪ್ರಯಾಣಿಸುವ ಪರಿಣಿತಿ ನನಗಿದೆ. ಗೌತಮನು, ಇದೇ ರೀತಿಯಲ್ಲಿ ಮಾರ್ಗದರ್ಶನ ಪಡೆದಿದ್ದರೂ
ಒಬ್ಬನು ತಪ್ಪು ದಾರಿಯನ್ನು ಹಿಡಿಯುತ್ತಾನೆ. ಅಂದರೆ ರಾಜಗೃಹವಿರುವ ಪೂರ್ವ ದಿಕ್ಕಿಗೆ ಹೋಗುವ ಬದಲು ಅದಕ್ಕೆ ತದ್ವಿರುದ್ಧವಾಗಿ ಪಶ್ಚಿಮದತ್ತ ಹೊರಡುತ್ತಾನೆ. ಆನಂತರ ಎರಡನೆಯ ವ್ಯಕ್ತಿಯೊಬ್ಬ ಅಂತಹುದೇ ಮನವಿಯೊಂದಿಗೆ ನಿನ್ನ ಬಳಿ ಬಂದಿರುತ್ತಾನೆ. ಅದೇ ಸೂಚನೆಗಳನ್ನು ಪಡೆಯುತ್ತಾನೆ. ಆದರೆ ನಿನ್ನ ಮಾರ್ಗದರ್ಶನವನ್ನು ಕರಾರುವಕ್ಕಾಗಿ ಅನುಸರಿಸಿ ಅವನು ಸುರಕ್ಷಿತವಾಗಿ ರಾಜಗೃಹವನ್ನು ತಲುಪುತ್ತಾನೆ. ನನ್ನ ಧಮ್ಮದ ವ್ಯವಹಾರವು ಹೀಗೆಯೇ. ಬ್ರಾಹ್ಮಣ ಮಿತ್ರನೇ, ಈ ವಿಷಯದಲ್ಲಿ ನಾನೇನು ಮಾಡಲು ಸಾಧ್ಯ? ತಥಾಗತನು ಕೇವಲ ದಾರಿಯನ್ನು ಮಾತ್ರ ತೋರಿಸುತ್ತಾನೆ ಎಂದು ಬುದ್ಧನು ವಿವರಿಸಿದನು. ಈ ಮೇಲಿನ ಮಾತುಕತೆಯ ವಿವರಗಳಿಂದ ಗೌತಮ ಬುದ್ಧನು ಮೋಕ್ಷ ಕುರಿತಂತೆ ಯಾವುದೇ ರೀತಿಯ ವಾಗ್ದಾನ ನೀಡುವವನಲ್ಲ ಎನ್ನುವುದು ದೃಢಪಡಿಸುತ್ತದೆ. ಆದ್ದರಿಂದ ಅವನೇನಿದ್ದರೂ ಮಾರ್ಗದರ್ಶಕನೇ ಹೊರತು ಮೋಕ್ಷದಾತನಲ್ಲ. ಇದಲ್ಲದೆ ಮುಕ್ತಿ ಎಂದರೇನು? ಮೊಹಮ್ಮದ್ ಮತ್ತು ಜೀಸಸರ ದೃಷ್ಟಿಯಲ್ಲಿ ಮೋಕ್ಷ ಎಂದರೆ ನರಕಕ್ಕೆ ಕಳಿಸಲ್ಪಡುತ್ತಿರುವ ಜೀವವನ್ನು ಮಧ್ಯಪ್ರವೇಶಿಸಿ ಉಳಿಸುವುದಾಗಿದೆ. ಬುದ್ಧನ ಅರ್ಥದಲ್ಲಿ ಮುಕ್ತಿ ಎಂದರೆ ನಿಬ್ಬಾಣ. ನಿಬ್ಬಾಣ ಎಂದರೆ ರಾಗದ್ವೇಷಗಳ ಮೇಲಿನ ನಿಯಂತ್ರಣ. ಆದ್ದರಿಂದ ಇಸ್ಲಾಂ ಮತ್ತು ಕ್ರೈಸ್ತ ಧರ್ಮಗಳಲ್ಲಿ ಮೋಕ್ಷದ ಭರವಸೆ ಸಿಗುವುದು ಹೇಗೆ ಸಾಧ್ಯ? ಎಲ್ಲರಿಗೂ ಧನ್ಯವಾದಗಳು. ಖಂಡ 3 ನಾವು ಮುಂದಿನ ವಿಡಿಯೋ ಸರಣಿಯಲ್ಲಿ ನೋಡೋಣ. ನಮಸ್ಕಾರ.